ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬಿಬಿಎಂಪಿಯಲ್ಲಿ ನಿಷ್ಠರಿಗೆ ಜಾಗವೇ ಇಲ್ಲ ಅಂತ ಕಾಣುತ್ತೆ. ಇದಕ್ಕೆ ಸಾಕ್ಷಿ ಪಾಲಿಕೆಯ ಅವ್ಯವಹಾರವನ್ನ ಬಯಲಿಗೆಳೆದಿದ್ದ ಟಿವಿಸಿಸಿ ಮುಖ್ಯಸ್ಥ ದೇವರಾಜ್ ಸ್ವಯಂ ನಿವೃತ್ತಿ ಪಡೆಯೋದಕ್ಕೆ ಮುಂದಾಗಿರೋದು. ಇವರ ಈ ನಿರ್ಧಾರಕ್ಕೆ ಕಾರಣ ಯಾರು ಗೊತ್ತಾ? ಕೆಲ ಭ್ರಷ್ಟ ಕಾರ್ಪೊರೇಟರ್ಸ್. ಇವರು ಬಿಬಿಎಂಪಿ ಪಾಲಿಕೆಯ ತಾಂತ್ರಿಕ ಮತ್ತು ಭದ್ರತಾ ದಳದ ಮುಖ್ಯಸ್ಥ ಎನ್ ದೇವರಾಜ್. 198 ವಾರ್ಡ್ಗಳಲ್ಲಿ ನಡೆಯುವ ಪ್ರತಿ ಕಾಮಗಾರಿಗಳ ಮೇಲೆ ಹದ್ದಿನ ಕಣ್ಣಿಡೋದೇ ಇವರ ಕೆಲಸ. ಪಾಲಿಕೆಯಲ್ಲಿ ನಡೆದಿದ್ದ 522 ಕೋಟಿಗೂ ಅಧಿಕ ಪ್ರಮಾಣದ ಹಗರಣವನ್ನು ಬಯಲಿಗೆ ಎಳೆದಿರೋದು ಇವರ ದಕ್ಷತೆಗೆ ಸಾಕ್ಷಿ. ಇಂತಹ ಪ್ರಾಮಾಣಿಕ ವ್ಯಕ್ತಿ ಈಗ ಸ್ವಯಂ ನಿವೃತ್ತಿ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಆಯುಕ್ತರಿಗೂ ಪತ್ರ ಬರೆದಿದ್ದಾರೆ. ಆಯುಕ್ತರವರು ಈಗ ಒಂದು 6 ಡಿಫ್ರೆಂಟ್ ಹೆಡ್ಡಲ್ಲಿ ಏನೇನು ಕೆಲಸ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು. 1790 ಕೆಲಸ, ಅದಕ್ಕೆ ವಾಸ್ತವವಾಗಿ ನಾವು ರಿಪೋರ್ಟ್ ಕೊಟ್ಟಿದ್ವಿ. ಅದು ಅವ್ರಿಗೆ ಕಹಿಯಾಗಿರ್ಬೋದು ಅಂತ ಖಾತೆ. ಏನೊಂದಿದೆ ಅದು ರಿಯಾಲಿಟಿ ಕೊಟ್ಟಿದ್ದು, ಏನಾಗಿದೆ, ಏನು ತಗೊಳ್ಬೇಕು ಬೇಡವ ಅನ್ನೋದೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದು. ಅಂದರೂ ಅವ್ರು ಯಾಕೆ ಯಾವ ರೀತಿ ಉದ್ದೇಶ ಇಟ್ಕೊಂಡು ಅಲ್ಲಿ ಆ ಥರ ಆ ಭಾಷೆಗಳು ಯೂಸ್ ಮಾಡಿ ಎಲ್ಲ ಇಲ್ಲಿ ಟ್ರೀಟ್ ಮಾಡೋದು ನಮ್ಗೆ ಗೊತ್ತಾಗ್ತದೆ. ಬಟ್ ವಾಸ್ತವವಾಗಿ ರಿಯಲಾಗಿ ರಿಪೋರ್ಟ್ ಇತ್ತು. ಹೌದು, 2008ರಿಂದ 2013ನೇ ಸಾಲಿನ 3229 ಕೋಟಿ ವೆಚ್ಚದ 19,000 ಕಾಮಗಾರಿಗಳಲ್ಲಿ 1970 ಅನಗತ್ಯ ಕಾಮಗಾರಿಗಳ ಬಗ್ಗೆ ಎನ್ ದೇವರಾಜ್ ಆಯುಕ್ತರ ಮುಂದೆ ವರದಿ ಒಪ್ಪಿಸಿದರು. ಈ ವರದಿಯನ್ನು ಆಧರಿಸಿ ಆಯುಕ್ತ ಸಿದ್ದಯ್ಯ ಅನಗತ್ಯ ಕಾಮಗಾರಿಗಳಿಗೆ ಬ್ರೇಕ್ ಹಾಕಿದರು. ಈ ಹಿನ್ನೆಲೆಯಲ್ಲಿ ಸಿಟ್ಟಿಗೆದ್ದ ಪಾಲಿಕೆ ಸದಸ್ಯರು ಎನ್ ದೇವರಾಜನನ್ನ ಬಾಯಿಗೆ ಬಂದಂತೆ ನಿಂದಿಸಿದ್ದಾರಂತೆ. ಇದರಿಂದ ಬೇಸತ್ತಿರುವ ದೇವರಾಜ್ ವಿಆರ್ಎಸ್ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಈಗ ಮತ್ತೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಈಗ ಮತ್ತೆ ವಾಲಂಟರಿ ರಿಟೈರ್ಮೆಂಟ್ಗೆ ಅವರು ಕೇಳಿದ್ದಾರೆ. ನಾವಿನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಅವ್ರನ್ನ ಮುಂದುವರಿ ಅಂತ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅವರನ್ನು ಭಾಳ ಬೇಸರದಿಂದ ಇರೋಂಗೆ ಕಾಣ್ತಾ ಇದೆ. ನಾವೆಲ್ಲ ಯಾಕೆ ಇಂಥ ಶಬ್ದಗಳೆಲ್ಲ ನಾವು ಕೇಳಬೇಕು ಸರ್, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ. ಪ್ರಾಮಾಣಿಕ ಅಧಿಕಾರಿ ದೇವರಾಜ್ ಸ್ವಯಂ ನಿವೃತ್ತಿ ವಿಷಯ ತಿಳಿಯುತ್ತಿದ್ದಂತೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸಿದರು. ಒಟ್ಟಿನಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಭ್ರಷ್ಟರಿಗೆ ತುತ್ತಾಗದಂತೆ ಆಯುಕ್ತರು ಎಚ್ಚರ ವಹಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಚಂದ್ರು ಮತ್ತು ವಿನೋದ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಆ ಆಶ್ರಮದಲ್ಲಿ ಇವತ್ತು ಜನವೋ ಜನ. ಬೆಳಗ್ಗೆಯಿಂದಲೇ ತಮ್ಮ ಮಕ್ಕಳ ಜೊತೆ ಆಶ್ರಮದಲ್ಲಿ ನೆರೆದಿದ್ರು. ಇರೋ ಬರೋ ಕೆಲಸವನ್ನೆಲ್ಲ ಬಿಟ್ಟು ಸರತಿ ಸಾಲಲ್ಲಿ ನಿಂತಿದ್ರು. ಅಷ್ಟಕ್ಕೂ ಅಷ್ಟೊಂದು ಜನ ಅಲ್ಲಿ ಯಾಕೆ ನಿಂತಿದ್ರು ಗೊತ್ತಾ? ಈ ಸ್ಟೋರಿ ನೋಡಿ. ಆಶ್ರಮದ ತುಂಬೆಲ್ಲ ಪುಟಾಣಿಗಳ ಕಲರವ. ಸಾಲಿನಲ್ಲಿ ಬಂದು ಔಷಧ ಸ್ವೀಕರಿಸುತ್ತಿರುವ ಚಿಣ್ಣರು. ಅಂದಾಗೆ ಈ ದೃಶ್ಯ ಕಂಡು ಬಂದದ್ದು ನಗರದ ಸುಂಕದಕಟ್ಟೆ ಬಳಿರುವ ಆಯುರಾಶ್ರಮದಲ್ಲಿ. ಬುದ್ಧ ಪೂರ್ಣಿಮೆಯ ದಿನವಾದ ಇಂದು ಆಯುರ್ವೇದಾಚಾರ್ಯ ಸಂತೋಷ್ ಗುರುಜಿ ಆಶ್ರಮದಲ್ಲಿ ಮಕ್ಕಳಿಗೆ ಸರಸ್ವತಿ ಬಿಂದು ನೀಡಲಾಯಿತು. ಮಕ್ಕಳಿಗೆ ಸರಸ್ವತಿ ಬಿಂದು ನೀಡಿದರೆ ಮಕ್ಕಳ ಬುದ್ಧಿ ಚುರುಕುಗೊಳ್ಳುತ್ತೆ, ಉಚ್ಚಾರಣೆ ಸ್ಫುಟವಾಗುತ್ತೆ ಎಂಬ ನಂಬಿಕೆ ಇದೆ. ಹೀಗಾಗಿ ಗಿಡಮೂಲಿಕೆ ಔಷಧಿಯನ್ನ ಮಕ್ಕಳಿಗೆ ನೀಡಲಾಯಿತು. ಸರಸ್ವತಿ ಬೇರನ್ನು, ವಚ ಬೇರು, ಅದೇ ರೀತಿಯಾಗಿ ಮುಸ್ತ, ಇಂಥ ಬೇರುಗಳು ಇವತ್ತು ವಿಶೇಷವಾಗಿ ತನ್ನ ರಸಗಳನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತವೆ. ಹಾಗೆ ಇವತ್ತು ಆ ಬೇರನ್ನು ಯಾರು ನಾಲಿಗೆಗೆ ಹಚ್ತಾರೋ, ಸಾಮಾನ್ಯವಾಗಿ ವಾಡಿಕೆ ಹೇಗಿದೆ ಅಂತಂದರೆ ವಾಚಸ್ಪತಿಯಾಗಿರ್ತಕ್ಕಂತಹ ಗುರುಗಳು ಹಚ್ಚಿದ್ರೆ ಭಾರಿ ಶ್ರೇಷ್ಠ ಅಂತ. ಇನ್ನು ಬೆಳಿಗ್ಗೆ 5 ಗಂಟೆಯಿಂದಲೇ ಸಾವಿರಾರು ಪೋಷಕರು ಆಶ್ರಮಕ್ಕೆ ಆಗಮಿಸಿ ಕ್ಯೂನಲ್ಲಿ ನಿಂತು ತಮ್ಮ ಮಕ್ಕಳಿಗೆ ಸರಸ್ವತಿ ಬಿಂದು ಹಾಕಿಸಿದ್ರು. ಸರಸ್ವತಿಯನ್ನು ಬೇಡಿಕೊಂಡು ಆಶೀರ್ವದಿಸಿ ಈ ಕಾರ್ಯಕ್ರಮದಲ್ಲಿ ಈ ಬೇರನ್ನೇ ನೈವೇದ್ಯವಾಗಿ ದೇವಿಗೆ ಕೊಟ್ಟು ಆ ಬೇರನ್ನು ಇವತ್ತು ಹಂಚಬೇಕು ಅಂತ. ಅದರಿಂದ ಅಷ್ಟು ಬೇರುಗಳನ್ನು ಸುಮಾರು 1,000 ಮಕ್ಕಳು ಇದ್ದಾವೆ. ಆ ಮಕ್ಕಳು ಅದಕ್ಕಿಂತ ಜಾಸ್ತಿನೇ ಕಾಣ್ತಾ ಇದೆ. ಆ ಮಕ್ಕಳಿಗೆ ಹಂಚ್ತಾ ಇದ್ದೇವೆ. ಅಂದರೆ 1 ತಿಂಗಳಾದರೂ ಆ ಬೇರನ್ನು ತೆಗೆದುಬಿಟ್ಟು ಅವ್ರ ತಾಯಿ ಅಂದ್ರೆ ಹಚ್ಚಬೇಕು ಅಂತ. ಒಟ್ನಲ್ಲಿ ಸರಸ್ವತಿ ಬಿಂದುವಿನ ಪ್ರಭಾವ ನಗರದ ಜನರನ್ನ ಸೂಜಿಗಲ್ಲಿನಂತೆ ಆಕರ್ಷಿಸಿದ್ದು ಸುಳ್ಳಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ರೇಟ್ ಎಷ್ಟಾಗಿದೆ ನೋಡೋಣ ಬನ್ನಿ.